ರಾಜ್ಯದಲ್ಲಿ ಉಪಸಮರದ ಕಾವು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಈಗ ಮತದಾನ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆಗಳಿಗೆ ಆಗಮಿಸಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಮತದಾನವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಉಮೇಶ್ ಮೇಟಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತಗಟ್ಟೆ ಸಂಖ್ಯೆ 39ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಬಂದು ವೋಟ್ ಮಾಡಿದ್ದಾರೆ. ಮುಖಂಡರು ಯುವಕರ ಜೊತೆ ಬಂದು ಉಮೇಶ್ ಮೇಟಿ ಅವರು ವೋಟಿಂಗ್ ಮಾಡಿದ್ದಾರೆ. HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಈ ಸಲ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಸೊ ಹೀಗಾಗಿ ಅವರು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಓಕೆ, ಉಮೇಶ್ ಮೇಟಿ ಅವರು ಬಂದು ವೋಟ್ ಮಾಡಿ ಎಲ್ರಿಗೂ ಸಹ ಆ ಒಂದು ಉತ್ಸಾಹವನ್ನು ತುಂಬ್ತಾ ಇರ್ತಕ್ಕಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಜೊತೆಗೊಂದು ಟಗರನ್ನು ಕರ್ಕೊಂಬಂದವ್ರೆ ಜೊತೆಗೆ, ಅದೊಂದು ಸಂದೇಶ ಸಾರಲಿಕ್ಕೆ. ನಿಮಗೆ ಗೊತ್ತಿದೆ ಟಗರು ಯಾವ ರೀತಿಯಾದಂತಹ ಅರ್ಥ ಕೊಡುತ್ತೆ ಈಗ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು. ತಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಬಂದು ಉಮೇಶ್ ಮೇಟಿ ಅವರು ವೋಟ್ ಮಾಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರ HY ಮೇಟಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ. 2023ರ ವಿಧಾನಸಭೆ ಚುನಾವಣೆಯಲ್ಲಿ HY ಮೇಟಿ ಅವರು ಗೆಲುವನ್ನು ದಾಖಲು ಮಾಡಿದರು. ಅವರ ವಿರುದ್ಧ ವೀರಣ್ಣ ಚರಂತಿಮಠ ಅವರು ಅಲ್ಪ ಮತಗಳ ಅಂತರದಿಂದ, ಕೇವಲ 5,000 to 6,000 ಮತಗಳ ಅಂತರದಿಂದ ಅವರು ಸೋಲನ್ನು ಕಂಡಿದ್ದರು. ಸೊ ಈಗ ಅದೇ ಕ್ಷೇತ್ರದಲ್ಲಿ ಎಗೇನ್ BJP ಕ್ಯಾಂಡಿಡೇಟ್ ಆಗಿ ವೀರಣ್ಣ ಚರಂತಿಮಠ ಅವರಿದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಅದರಂತೆ ಅಬ್ಬರದ ಪ್ರಚಾರವನ್ನು ಆಲ್ರೆಡಿ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಒಂದು ಕಡೆ ಕಾಂಗ್ರೆಸ್ನಿಂದ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ನೂ ಸಂಪುಟದ ಸದಸ್ಯರು, ಎಲ್ಲ ಸಚಿವರುಗಳೆಲ್ಲ ಬಂದು ಹಗಲೂ ರಾತ್ರಿಯಲ್ಲಿ ಬೀಡು ಬಿಟ್ಟು ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇನ್ನು BJP ವಿಚಾರಕ್ಕೆ ಬರೋದಾದರೆ ಅದು BV ವಿಜೇಂದ್ರ ಅವರಾಗಿರ್ಬೋದು, R ಅಶೋಕ್ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಎಲ್ಲ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿದ್ದು ಒಂದು ಭಾಗ. ಆದರೆ ವೀಕ್ಷಕರೇ, ಯತ್ನಾಳ್ ಅವರು ಬಂದುಬಿಟ್ಟಿದ್ರು ಪ್ರಚಾರಕ್ಕೆ. ಈವಂದೋ ಅವರು ಪಕ್ಷದಲ್ಲಿ ಇಲ್ಲ, ಅವರನ್ನು ಪಕ್ಷ ಉಚ್ಚಾಟನೆ ಮಾಡಿದೆ. ಬಟ್ ಸ್ಟಿಲ್ BJP ಅಭ್ಯರ್ಥಿಯ ಪರವಾಗಿ ವೀರಣ್ಣ ಚರಂತಿಮಠ ಅವರ ಮೇಲೆ ಇರ್ತಕ್ಕಂಥ ಅಭಿಮಾನದ ಪರವಾಗಿ ಬಂದು ಪ್ರಚಾರ ಮಾಡಿದ್ರು ಯತ್ನಾಳ್ ಅವರು.